ಹೆಲೋ ಸಿ ಇ ಟಿ ಆಸ್ಪಿರೆಂಟ್ಸ್ ಅಂಡ್ ನೀಟ್ ಆಸ್ಪಿರೆಂಟ್ಸ್ ಇಬ್ಬರಿಗೂ ಸಹ ಒಂದು ಒಳ್ಳೆ ನ್ಯೂಸ್ ಇದೆ. ಇದು ನ್ಯೂಸ್ ಪೇಪರಲ್ಲಿ ಬಂದಿರೋ ನ್ಯೂಸು. ಮೋಸ್ಟ್ ಪ್ರಾಬಬ್ಲಿ ಸತ್ಯ ಆಗೇ ಆಗುತ್ತೆ. ಏನಂದರೆ 800 MBBS ಸೀಟ್ಸ್, 800 ಮೆಡಿಕಲ್ ಸೀಟ್ಸು ಜಾಸ್ತಿ ಮಾಡಲಿಕ್ಕೆ ನ್ಯಾಷನಲ್ ಮೆಡಿಕಲ್ ಕಮಿಷನ್ NMCಗೆ ಕರ್ನಾಟಕದಿಂದ ಡಿಪಾರ್ಟ್ಮೆಂಟ್ ಆಫ್ ಮೆಡಿಕಲ್ ಎಜುಕೇಷನ್ ಅವರು ಪ್ರಪೋಸಲ್ ಕೊಟ್ಟು ತುಂಬ ದಿನ ಆಗಿದೆ. ಇನ್ನೂ ಆ ಕಡೆಯಿಂದ ಪಾಸಿಟಿವ್ ರೆಸ್ಪಾನ್ಸ್ ಬಂದಿಲ್ಲ, ಬಟ್ ಬರುವ ಎಲ್ಲ ಸಾಧ್ಯತೆಗಳು ಇದೆ. ಸೊ 800 ಮೆಡಿಕಲ್ ಕಾಲೇಜಸ್, 800 ಮೆಡಿಕಲ್ ಸೀಟ್ಸ್ ಜಾಸ್ತಿ ಆಗುತ್ತೆ, 700 PG ಮೆಡಿಕಲ್ ಸೀಟ್ಸ್ ಜಾಸ್ತಿ ಆಗುತ್ತೆ. ಹಾಗೆ ಇಂಜಿನಿಯರಿಂಗ್ವರೆಗೂ ಒಂದು ಒಳ್ಳೆ ನ್ಯೂಸ್ ಇದೆ ಅಂತ ಹೇಳಿದೆ. ಏನಪ್ಪ ಅದು ಇಂಜಿನಿಯರಿಂಗ್ ಒಳ್ಳೆ ನ್ಯೂಸ್ ಅಂತ ಹೇಳಿದ್ರೆ, 7650 ಸೀಟ್ಸ್ ಜಾಸ್ತಿ ಆಗಿದೆ ಈ ವರ್ಷ 25-26 ಅಕಾಡೆಮಿಕ್ ಇಯರ್ಗೆ. 7650 ಸೀಟ್ಸ್, 11.9% ಸೀಟ್ಸ್ ಜಾಸ್ತಿ ಆಗಿದೆ. ಆ ಸೀಟ್ಸ್ ಎಲ್ಲ ಯಾವ್ದು ಜಾಸ್ತಿ ಆಗಿರೋದು ಅಂದರೆ ಹೈಯೆಸ್ಟ್ ಡಿಮಾಂಡ್ ಇರೋ ಬ್ರಾಂಚಸ್ ಅಲ್ಲಿ, ಅಂದರೆ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ರಿಲೇಟೆಡ್ ಕೋರ್ಸಸ್ ಅಲ್ಲೇ ಜಾಸ್ತಿ ಆಗಿದೆ. ಸೊ 7650 ಸೀಟ್ಸ್ ಜಾಸ್ತಿ ಆದರೆ ಕಟ್ ಆಫ್ ಖಂಡಿತ ಡ್ರಾಪ್ ಆಗೇ ಆಗುತ್ತೆ. ಮತ್ತು ಈ ಸೀಟ್ಸ್ ಎಲ್ಲ ಜಾಸ್ತಿ ಆಗಿರೋದು ಆಲ್ಮೋಸ್ಟ್ ಒಳ್ಳೆ ಕಾಲೇಜ್ಗಳಲ್ಲೇ, ರೆಪ್ಯೂಟೆಡ್ ಕಾಲೇಜಸಲ್ಲಿ, ಸ್ಟ್ಯಾಂಡರ್ಡ್ ಕಾಲೇಜ್ಗಳಲ್ಲೇ ಜಾಸ್ತಿ ಆಗಿದೆ. ಹಾಗಾಗಿ ಕಟ್ ಆಫ್ ಸ್ವಲ್ಪ ಡ್ರಾಪ್ ಆಗೋ ಎಲ್ಲ ಸಾಧ್ಯತೆ ಇದೆ. ಸೊ ಇಂಜಿನಿಯರಿಂಗ್ ಆಸ್ಪಿರೆಂಟ್ಸ್ ಯಾರೂ ಡೋಂಟ್ ಲೂಸ್ ಹೋಪ್ಸ್. ಟೋಟಲ್ ಎಷ್ಟು ಇಂಜಿನಿಯರಿಂಗ್ ಸೀಟ್ಸ್ ಅಲಾಟ್ ಮಾಡ್ತಾರೆ KE ಅಂತಂದರೆ 69,701 ಸೀಟ್ಸ್. Then coming to medical, the DMA had submitted a proposal to the NMC in March 2025. ಈಗ ಜೂನಲ್ಲಿ ಇದ್ದೀವಿ ನಾವು, ಮಾರ್ಚಲ್ಲಿ ಸಬ್ಮಿಟ್ ಮಾಡಿದ್ದಾರೆ ಪ್ರಪೋಸಲ್ಲು. ಏನಕ್ಕೆ ಅಂದರೆ ಎನ್ಹ್ಯಾನ್ಸ್ಮೆಂಟ್ ಆಫ್ ದ ಮೆಡಿಕಲ್ ಸೀಟ್ಸ್, 800 MBBS and 700 PG medical seats for the state. However, even after 3 months of submitting the request, permission has not been granted for the seat enhancement. ಸೊ ಇನ್ನೂ ಕೊಟ್ಟಿಲ್ಲ, ಬಟ್ ದೇ ಆರ್ ಎಕ್ಸ್ಪೆಕ್ಟಿಂಗ್ ಸೀಟ್ಸ್ ಜಾಸ್ತಿ ಆಗಬಹುದು ಅಂತ. ಹಾಗೆ ಮೆಡಿಕಲ್ ಆಸ್ಪಿರೆಂಟ್ಸ್ಗೆ, ನೀಟ್ ಆಸ್ಪಿರೆಂಟ್ಸ್ಗೆ ಇನ್ನೂ ಒಂದು ಒಳ್ಳೆಯ ನ್ಯೂಸ್ ಅಂದರೆ, ರಾಮನಗರ ಮತ್ತು ಮೈಸೂರಲ್ಲಿ ಹೊಸ ಇಂಜಿನಿಯರಿಂಗ್ ಕಾಲೇಜಸ್ ಬರ್ತಾ ಇದೆ ಅಂತ ನ್ಯೂಸ್ ಪೇಪರಲ್ಲಿ ನ್ಯೂಸ್ ಬಂದಿದೆ. ರಾಮನಗರ, ಅದಕ್ಕಿಂತ ಮೊದಲು ಒಂದ್ಸರಿ ಬಂದಿತ್ತು ರಾಮನಗರ ಆ್ಯಂಡ್ ಕನಕಪುರ ಅಂತಿತ್ತು. ಇವತ್ತಿನ ನ್ಯೂಸ್ ಪೇಪರಲ್ಲಿ ಓನ್ಲಿ ರಾಮನಗರ ಆ್ಯಂಡ್ ಫರೂಕಿಯಾ ಅಂತಿದೆ. ಇಲ್ಲಿ ಫರೂಕ್ ಅಕಾಡೆಮಿ ಅಂತಿದೆ, ಅದು ಮೈಸೂರಲ್ಲಿದೆ. ಅವರು ಡೆಂಟಲ್ ಕಾಲೇಜ್ ಸಹ ನಡೆಸ್ತಾ ಇದ್ದಾರೆ. ಸೊ 2 ಮೆಡಿಕಲ್ ಕಾಲೇಜ್ ಜಾಸ್ತಿ ಆದರೆ ನಿಮಗೂ ಒಂದಷ್ಟು ಸೀಟ್ಸು ಜಾಸ್ತಿ ಆಗುತ್ತೆ. ಟೋಟಲ್ ಎಷ್ಟು ಮೆಡಿಕಲ್ ಕಾಲೇಜಸ್ ಇದೆ ಅಂದರೆ 71 ಮೆಡಿಕಲ್ ಕಾಲೇಜಸ್. ಎಕ್ಸ್ಕ್ಯೂಸ್ ಮೀ. 71 ಮೆಡಿಕಲ್ ಕಾಲೇಜಲ್ಲಿ 12,395 MBBS ಸೀಟ್ಸ್ ಇದೆ. ಜಸ್ಟ್ 12,395 ಮೆಡಿಕಲ್ ಸೀಟ್ಸ್ ಇದೆ. ಡೆಂಟಲ್ ಸೀಟ್ಸ್ ಎಷ್ಟಿದೆ ಅಂದರೆ 3,355 3,355 dental seats are available in 45 dental colleges. Out of 45 dental colleges, 3 ಮಾತ್ರ ಗೌರ್ಮೆಂಟ್ ಡೆಂಟಲ್ ಕಾಲೇಜ್ ಇರೋದು. BSc ನರ್ಸಿಂಗ್ ಮಾಡೋರಿಗೆ 39,595 ಸೀಟ್ ಇದೆ. 650 ನರ್ಸಿಂಗ್ ಕಾಲೇಜುಗಳಿದೆ ಕರ್ನಾಟಕದಲ್ಲಿ. ಹಾಗೆ ನೋಡ್ತಾ ಹೋದರೆ 16,441 ಅಲೈಡ್ ಹೆಲ್ತ್ ಸೈನ್ಸಸ್ ಸೀಟ್ಸ್ ಇದೆ. 202 ಅಲೈಡ್ ಹೆಲ್ತ್ ಸೈನ್ಸಸ್ ಕಾಲೇಜಸ್ ಇದೆ. 5,710 ಸೀಟು ಫಿಸಿಯೋಥೆರಪಿಯಲ್ಲಿದೆ. ಎಷ್ಟು ಕಾಲೇಜ್ ಇದೆ? 120 ಕಾಲೇಜ್ ಇದೆ. ನೆಕ್ಸ್ಟ್, ಸ್ಪೀಕಿಂಗ್ ಟು ದ ಹಿಂದೂ ನ್ಯೂಸ್ ಪೇಪರ್ ಕಟ್ಟಿಂಗ್ ಇದು. BL Sujata Rathod, Director of DME, Directorate of Medical Education, said it is not known why the NMC is delaying the increase in seats in medical courses. Already the NMC has served show cause notices to 22 government medical colleges and several private medical colleges that are facing problems, including non-appointment of necessary faculty. We have given an appropriate response to the NMC in this regard, so we are hoping that we may get permission to increase the UG and PG medical seats before the NEET results. ಸೊ ಅವ್ರಿಗೆ ಹೋಪ್ಸ್ ಇದೆ ಅಂದರೆ ನಾವು ಹೋಪ್ ಇಟ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ. ಇನ್ನೂ ಒಂದ್ಸರಿ ಓದ್ತೀನಿ. ಸೊ ವಿ ಆರ್ ಹೋಪಿಂಗ್ ದಟ್ ವಿ ಮೇ ಗೆಟ್ ಪರ್ಮಿಷನ್ ಟು ಇನ್ಕ್ರೀಸ್ ದ UG and PG medical seats before the NEET results. The matrix will be submitted as soon as the NMC gives permission. ಸೊ DME ಅವರು ಮ್ಯಾಟ್ರಿಕ್ಸು KE ಅವರು ಕೊಡ್ತಾರೆ, KE ಅವರು ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಮಾಡ್ತಾರೆ. ಆಗ ನಿಮಗೆ ಕ್ಲಿಯರ್ ಪಿಕ್ಚರ್ ಸಿಗುತ್ತೆ ಯಾವ ಕಾಲೇಜಲ್ಲಿ ಎಷ್ಟೆಷ್ಟು ಸೀಟ್ ಇದೆ, ಯಾವ್ಯಾವ ಕ್ಯಾಟಗರಿಯಲ್ಲಿ ಎಷ್ಟೆಷ್ಟು ಸೀಟ್ ಇದೆ ಅಂತ. ಸೊ ನನ್ನ ಪ್ರಕಾರ ಇದೊಂದು ಗುಡ್ ನ್ಯೂಸು ಇಂಜಿನಿಯರಿಂಗ್ ಆಸ್ಪಿರೆಂಟ್ಸ್ಗೆ, ಮೆಡಿಕಲ್ ಆಸ್ಪಿರೆಂಟ್ಸ್ಗೆ. ಥ್ಯಾಂಕ್ ಯು ಅಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಕೌನ್ಸಿಲಿಂಗ್.